ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಶ್ರೀರಾಮ ಕ್ಷೇತ್ರದ ಪೀಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ್ಯ ವ್ರತವು ಸೀಮೋಲ್ಲಂಘನ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯಲ್ಲಿರುವ ಕರಿಕಲ್ ಧ್ಯಾನ ಮಂದಿರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ್ಯ ವ್ರತವು ಸೀಮೋಲ್ಲಂಘನ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಪೀಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ ಸೀಮೋಲ್ಲಂಘನ ಕಾರ್ಯಕ್ರಮದ ಬಳಿಕ ನಡೆದ ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಅತಿದೊಡ್ಡ ಕಾರ್ಯಕ್ರಮವಾಗಿದ್ದು ಭಟ್ಕಳ ನಾಮಧಾರಿ ಸಮಾಜದಿಂದ ಮಾಡಿದ್ದೀರಿ. ಈ ಭಾಗದ ಶಾಸಕನಾಗಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ ಎಂದು ರಾಜ್ಯ ಮೀನುಗಾರಿಕೆ ಬಂದರು ಸಚಿವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ನನ್ನ ಆಸೆಯೊಂದು ಇತ್ತು. ಶ್ರೀಗಳ 5ನೇ ವರ್ಷದ ಚಾತುರ್ಮಾಸವು ಭಟ್ಕಳದಲ್ಲೇ ಮಾಡಬೇಕು ಎನ್ನುವ ಬೇಡಿಕೆ ಇಟ್ಟಾಗ ಶ್ರೀಗಳ ಅಪ್ಪಣೆಯಂತೆ ಈ ಬಾರಿ ಭಟ್ಕಳದಲ್ಲಿ ಮೌನ ಚಾತುರ್ಮಾಸ್ಯ ವ್ರತ ಮಾಡುತ್ತೇನೆ. ನಾನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇನೆ. ನನ್ನ ಉದ್ದೇಶ ಧ್ಯಾನ ಮಾಡುವುದು ಎಂದು ಹೇಳಿದರು. ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು, ಸಾಧು ಸಂತರು ಭಗವಂತನ ಪ್ರೇರಣೆಯಿಂದ ಧರ್ಮದ ಪ್ರಚಾರಕ್ಕಾಗಿ ಹುಟ್ಟಿ ಬಂದವರಾಗಿದ್ದಾರೆ. ಚಾತುರ್ಮಾಸ್ಯ ನಡೆಯುವ ಸ್ಥಳದಲ್ಲಿ ಭಗವಂತನೇ ಸ್ವಯಂ ಇರುತ್ತಾನೆ ಎನ್ನುವ ನಂಬಿಕೆ ಇದೆ. ಎಲ್ಲರಿಗೂ ದೇವರನ್ನು ಕಾಣುವ ಅಭಿಲಾಷೆ ಇರುತ್ತದೆ. ಆದರೆ ಸಮುದ್ರದ ಅಲೆಗಳಂತೆ ಎದ್ದು ಬರುವ ಮಾಯೆಗಳು ಎಲ್ಲರನ್ನೂ ಬಂಧಿಸಿಡುತ್ತದೆ. ಗುರುಗಳ ಹಾಗೂ ದೇವರಲ್ಲಿ ಶರಣಾಗತಿ ಭಾವನೆ ಹೊಂದಿದವರು ಎಲ್ಲಾ ಕಲ್ಮಶಗಳನ್ನು ಕಳೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಿದರು. ನಮ್ಮ ಕೈಂಕರ್ಯದ ಮುಖಾಂತರ, ಸೇವೆಯ ಮುಖಾಂತರ ಎಲ್ಲ ತಾಯಂದ್ರು ಎಲ್ಲ ಮಕ್ಕಳು ಬಂದು ಇಲ್ಲಿ ಕೃಷ್ಣನ ಹತ್ರ ಅಲ್ಲಿ ಏನು ಅಮ್ಮ ಎಲ್ಲ ದ್ವಾರಕೆಯಲ್ಲಿ ವೃಂದಾವನದಲ್ಲಿ ಕೃಷ್ಣ ಸೇವೆ ಮಾಡಿದ್ದೀವಿ, ಅದೇ ತರ ಇಲ್ಲಿ ಸೇವೆ ಮಾಡಿದ್ದೀವಿ. ಆದ ಕಾರಣ ನಿಮ್ಮೆಲ್ಲರಿಗೆ, ನಿಮ್ಮ ಕುಟುಂಬಕ್ಕೆ, ಈ ಪ್ರದೇಶಕ್ಕೆ ಭಗವಂತ ಅನುಗ್ರಹ ಆಗ್ತದೆ. ಒಂದು ಚಾತುರ್ಮಾಸ ಮಾಡುವುದರಿಂದ ಆ ಊರಿಗೆ ಸುಭೀಕ್ಷೆ ಬರ್ತದೆ ಎಂದು ಮಹಾರಾಜರ ಸಂಕಲ್ಪ. ಆ ಒಂದು ಕಾರಣದಿಂದ ತುಂಬಾ ಸುಂದರವಾಗಿ ಎಲ್ಲ ನಮ್ಮ ಜಿಲ್ಲೆಯಿಂದ, ರಾಜ್ಯದಿಂದ, ಮೂಲೆ ಮೂಲೆ ಡೈಲಿಯಂತ ಭಾಗದಿಂದ ಒಂದು ನಮ್ಮ ರಾಕೇಶ್ ಸಿಂಗ್ ನಮ್ಮ ಅಯೋಧ್ಯೆ ಜಾಗ ಮಾಡುವಾಗ ಒಂದು 5 ತಿಂಗಳು ನನ್ನೊಟ್ಟಿಗೆ ಬರ್ತಿದ್ದ. ನೀವು ಮುಂಚೆರ ಪ್ರತಿಯೊಂದು ಸಲ ನಾನು ಏರ್ಪೋರ್ಟ್ಗೆ ಬಂದು ಅಲ್ಲಿ ನನ್ನ ಕಾಯ್ತಾ ಇದ್ದಾನೆ. ಅಂತಹ ಸೇವೆ ಮಾಡುವಂತಹ ಸೇವಕರು ನಮ್ಮ ಹರಿದ್ವಾರದಲ್ಲಿ ನರೇಂದ್ರ ಪಾಟೀದಾರ್ ಅಂತ ಇದ್ದಾರೆ, ರಾಜು ಅಂತ ಇದ್ದಾರೆ. ನಿರಂತರ ನಮ್ಮ ಹರಿದ್ವಾರ ಹೋಗುವಂತಹ ಭಕ್ತರ ಸೇವೆಯನ್ನು ಮಾಡ್ತಾರೆ, ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಹಾಗೆಲ್ಲ ನಿಮ್ಮನ್ನು ನೀವು ಅರ್ಪಿಸಿದಾಗ ನಾವು ಮಾಡುವುದಲ್ಲ, ನಮ್ಮ ಹಿಂದಿರ್ತಕ್ಕಂಥ ದೇವತೆ ಶ್ರೀರಾಮಚಂದ್ರ ಆಂಜನೇಯ ಇದೆಲ್ಲ ಅವರು ಮತ್ತು ನಿಮ್ಮ ಕರ್ತವ್ಯವನ್ನೆಲ್ಲ ಪರಿಹರಿಸ್ತಾನೆ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಪ್ರತಿದಿನ ಎಲ್ಲಾ ಸಮಾಜದವರು ಒಂದುಗೂಡಿ ಅತ್ಯಂತ ವಿಜೃಂಭಣೆಯಿಂದ ಬಂದು ಸೇರಿ ಕಾರ್ಯಕ್ರಮವನ್ನು ಚಂದ ಕಾಣಿಸುವ ನಿಟ್ಟಿನಲ್ಲಿ ಪ್ರತಿದಿನ 11 ಗಂಟೆ ಆದರೆ ಸಾಕು, ಬಹಳ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದೇವೆ. ಆದರೆ ನಾಳೆಯಿಂದ ಈ ಕಾರ್ಯಕ್ರಮವು ಇರುವುದಿಲ್ಲ ಎಂಬುದು ಘಾಸಿಗೊಳಿಸುತ್ತದೆ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲಾ ಸಮಾಜದವರಿಗೂ ಕೃತಜ್ಞತೆ ಸಲ್ಲಿಸಿದರು. ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ದಿವಸ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಯಾಕಂದ್ರೆ ಸಂತೋಷ ಕೇಳಿದ್ರೆ ಪ್ರತಿ ದಿವಸ ಎಲ್ಲಾ ಸಮಾಜದವರು ಬಂದು ಸೇರಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ 11 ಗಂಟೆ ಆದ್ಕೊಂಡು ನೆನಪಾಗ್ತಿತ್ತು, ನಾವು ಕರಿಕಾಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ವಾಚ್ ಮಾಡುವಂತ ಪದ್ಧತಿ ನಾವು ಪ್ರತಿ ದಿವಸ ಬೆಳೆಸ್ಕೊಂಡಿದ್ವಿ. ಯಾಕಂದ್ರೆ ಅಲ್ಲಿ ಹೋಗ್ಬೇಕು, ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಳ್ಬೇಕು, ಎಲ್ಲ ಸಮಾಜದ ನಿಂತು ಗುರುಗಳ ಆಶೀರ್ವಾದವನ್ನ ಪಡೆದು ಇಲ್ಲಿಯ ಏನು ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುವಂತ ವಾತಾವರಣ ಕಳೆದ 41 ದಿವಸದಿಂದ ನಾವೆಲ್ಲ ಸವಿತಾ ಇದ್ದೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಿದ್ದೇವೆ. ಯಾಕಂದ್ರೆ ಬಹಳ ಸಂತೋಷ ಆಗಿತ್ತು. ಸಮಾಜದ ಜೊತೆ ಮಾತಾಡಿ ಬೇರೆ ಬೇರೆ ಸಮಾಜದವರನ್ನ ಕರ್ಕೊಂಡು ಬಂದು ವೇದಿಕೆಯ ಮುಂದೆ ನಿಲ್ಲಿಸಿ ನಾವು ಗುರುಗಳ ಶಾಲೆಯನ್ನ ಹಾಕ್ಬೇಕಾದ್ರೆ ಎಲ್ಲೋ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತೈತಿ. ಅದು ಘಾಸಿ ಯಾಕೆ ಕೇಳಿದ್ರೆ ಇನ್ನು ಈ ಕಾರ್ಯಕ್ರಮವನ್ನ ಮುಗಿತಾ ಇದೆ, ಇವತ್ತು ಕೊನೆಯ ದಿವಸ. ನಾಳೆ ಈ ಕಾರ್ಯಕ್ರಮಕ್ಕೆ ನಾವು ಮತ್ತೆ ವಾಚನ್ನ ನೋಡುವಂತ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಘಾಸಿ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಯಾಕಂದ್ರೆ ಪ್ರತಿ ದಿವಸ ನಾವು 11 ಗಂಟೆ ಆದ್ರೂ ಗಡಿಯಲ್ಲೇ ಹೋಗುವ, ಇವತ್ತು ಗುರುಗಳ ಕಾರ್ಯಕ್ರಮಕ್ಕೆ ಹೋಗುವ ಅಂತ ನಾವು ಮನಸ್ಸಲ್ಲಿ ಬರ್ತೀವಿ. ಬಹಳ ಸಂತೋಷದಿಂದ ಬರ್ತಿದೆ ಎಲ್ಲರೂ. ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಕೃಷ್ಣ ನಾಯ್ಕ್ ಆಸರಕೇರಿ ಸ್ವಾಗತಿಸಿದರು. ಸಂಚಾಲಕ ಕೃಷ್ಣ ನಾಯ್ಕ್ ಶಿರಾಲಿ ವಂದಿಸಿದರು. ಗಂಗಾಧರ ನಾಯ್ಕ್, ನಾರಾಯಣ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಯಿಂದ ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವೇಳೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಉತ್ತರ ಭಾರತದಿಂದ ಆಗಮಿಸಿದ
ಅಖಾಡ ಸಾಧುಗಳಾದ ವಿದ್ಯಾನಂದ ಮಹಾರಾಜ್, ದೇವಾನಂದ ಸರಸ್ವತಿ ಮಹಾರಾಜ್, ಇಂದ್ರಾನಂದ ಸರಸ್ವತಿ ಮಹಾರಾಜ್, ಭಟ್ಕಳ ನಾಮಧಾರಿ ಸಮಾಜದ ಅಧ್ಯಕ್ಷ ಅರುಣ್ ನಾಯ್ಕ್, ಶಿರಾಲಿ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್.ಕೆ. ನಾಯ್ಕ್, ಮೊಕ್ತೇಸರ ಸುಬ್ರಾಯ ನಾಯ್ಕ್, ಅಯೋಧ್ಯೆಯ ಕೇಶವಾನಂದ ಸ್ವಾಮೀಜಿ, ಉಡುಪಿ ಜಿ ಪಮಾಂಜಿ, ಅಧ್ಯಕ್ಷ ರಾಜು ಪೂಜಾರಿ ಇತರರು ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.